ನಮಸ್ಕಾರ. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಸ್ಟೂಡೆಂಟ್ ಒಂದೇ ಪ್ಯಾಟರ್ನ್ ಅಲ್ಲಿ ಓದ್ತಾ ಇರ್ತಾನೆ. 3 ಮೇನ್ ಸಬ್ಜೆಕ್ಟ್ಸ್: ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್, ದೆನ್ ಲ್ಯಾಂಗ್ವೇಜಸ್. 10th ಕಂಪ್ಲೀಟ್ ಆದ ನಂತರ ಅವನಿಗೆ ಸ್ಪೆಷಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ 3 ಇದೆ ಇನ್ ಇಂಡಿಯಾ. ಯಾವುದೆಲ್ಲ 3? ಒಂದು ಸೈನ್ಸ್, ಇನ್ನೊಂದು ಕಾಮರ್ಸ್, ಇನ್ನೊಂದು ಆರ್ಟ್ಸ್. ಸೊ ಈ 3 ಯಾವ ಬೇಸಲ್ಲಿ ತಗೊಳ್ಬೇಕು ಅನ್ನೋದು ಮೊದಲ ಗೊಂದಲ. ನಾನು ಯಾವಾಗಲೂ ಹೇಳೋದು, 3 ಮ್ಯಾಚಿಂಗ್ ಪಾಯಿಂಟ್ ಇದೆಯಾ ಅಂತ. ನಿನ್ನ ಪರ್ಸನಾಲಿಟಿ ಏನು, ನಿನ್ನ ಇಂಟ್ರೆಸ್ಟ್ ಏನು, ಆಪ್ಟಿಟ್ಯೂಡ್ ಏನು, ಐ ಕಾಲ್ ಇಟ್ ಎಸ್ PIA, ಪರ್ಸನಾಲಿಟಿ, ಇಂಟ್ರೆಸ್ಟ್, ಆಪ್ಟಿಟ್ಯೂಡಿನ 3ರ ಬರಲು ಕಾಮನ್ ಏರಿಯಾಸ್ಗಳು ಯಾವುದು ಬರ್ತದೆ ಅದು ವಿದ್ಯಾರ್ಥಿಗೆ ಮೋಸ್ಟ್ ಸೂಟಬಲ್ ಅಂತ ಅಂದ್ಕೊಳ್ತೀವಿ. ಅದಕ್ಕೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಒಂದು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಮಾಡ್ತೀವಿ. ಆ ಟೆಸ್ಟಿನ ಆಧಾರದಲ್ಲಿ ಆ ಟೆಸ್ಟ್ ನಿಮಗೆ ಒಂದು ರಿಪೋರ್ಟ್ ಕೊಡುತ್ತೆ. ಆ ರಿಪೋರ್ಟಿನ ಬೇಸಿಸ್ ಮೇಲೆ ನಿಮ್ಗೆ ಒಂದು ಯಾವ್ಯಾವ ಸೂಟಬಲ್ ಕೀಪಿಂಗ್ ಪರ್ಸನಾಲಿಟಿ, ಇಂಟ್ರೆಸ್ಟ್ ಅಂಡ್ ಆಪ್ಟಿಟ್ಯೂಡ್ ಅಂತ ಆ ಟೆಸ್ಟ್ ಕೊಡುತ್ತೆ. ಈಗ ಈ ಯಾವ ಫೀಲ್ಡ್ ಅಂತ ತಗೊಳ್ಬೇಕು ಅಂತ ಬ್ರಾಡರ್ ಆಗಿ ಹೇಳೋದಾದ್ರೆ, ಈಗ ಫ್ಯಾನ್ ಯಾಕೆ ಹೀಗೆ ತಿರುಗ್ತಾ ಇದೆ, ಈ ಕ್ಯಾಮರಾ ಹೇಗೆ ವರ್ಕ್ ಆಗ್ತದೆ, ಇದು ಕಾರಿನ ಇಂಜಿನ್ ಹೇಗಿದೆ, ಈ ರೀತಿ ನೀವು ಯಾಕೆ ಅನ್ನೋದು ಡೀಪ್ ಆಗಿದ್ರೆ ನಿಮ್ಮ ತಲೆಯಲ್ಲಿ ಪ್ರಾಬಬ್ಲಿ ಸೈನ್ಸ್ ಮೋರ್ ಸೂಟಬಲ್ ಅಂತ ಅಂದ್ಕೊಳ್ತೀವಿ. ಈ ಅದರ್ ಸೈಡ್ ಅದು ಹೇಗಿದ್ರೆ ಪರವಾಗಿಲ್ಲ, ಅದನ್ನ ನಾನು ಹೇಗೆ ಸೆಲ್ ಮಾಡ್ಬೋದು, ಹೇಗೆ ಮಾರ್ಕೆಟಲ್ಲಿ ತರ್ಬೋದು, ಏನು ಫೀಚರನ್ನು ಆ್ಯಡ್ ಮಾಡಿದರೆ ಕಸ್ಟಮರ್ಸ್ ಪರ್ಸೀವ್ ಮಾಡ್ತಾರೆ, ಅದಕ್ಕೆ ಡಿಮ್ಯಾಂಡ್ ಸಪ್ಲೈ ಹೇಗಿದೆ, ಇದನ್ನು ತಿಳ್ಕೊಳ್ಳೋದಾದ್ರೆ, ಕಮರ್ಷಿಯಲೈಸೇಷನ್ ಆ ಆ್ಯಂಗಲ್ ಅಲ್ಲಿ ನೀವು ನೋಡೋದಾದ್ರೆ ಕಾಮರ್ಸ್ ಸೂಟಬಲ್. ಸೈನ್ಸ್ ಮತ್ತೆ ಕಾಮರ್ಸ್ ನಾನು ಇವತ್ತು ಡಿಸ್ಕಸ್ ಮಾಡುವಂತ ಏರಿಯಾ, ಕಾಮರ್ಸ್ ಅಲ್ಲಿ ಏನೇನು ಅವಕಾಶಗಳಿದೆ, ಹೇಗೆ ಓದಬೇಕು, ಪ್ರೊಫೆಷನಲ್ ಕೋರ್ಸಸ್ ಅಂದ್ರೆ ಏನೇನು ಅಂತ ಡಿಸ್ಕಸ್ ಮಾಡ್ತಾ ಹೋಗುವ. ಒಂದು ನೀವು ನೋಟ್ ಮಾಡಬೇಕು, ಯಾರೆಲ್ಲ ವಾಚ್ ಮಾಡ್ತೀರಾ, ನಿಮಗೆ ಪೇಷನ್ಸ್ ಇದೆ, ಕೊನೆ ತನಕ ಇದ್ರೆ ಮಾತ್ರ ಈ ವಿಡಿಯೋವನ್ನ ನೋಡಿ. ಯಾಕಂದ್ರೆ ಇಲ್ಲಿ ಬಹಳ ಆಳವಾದ ಗಂಭೀರವಾದ ವಿಷಯಗಳು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ಕಾಮರ್ಸ್ ಅಥವಾ ವಾಣಿಜ್ಯ ಅನ್ನೋದು ಅದರಲ್ಲಿ ಏನಿದೆ, ಯಾಕೆ ಸ್ಕೋಪ್ ಕಂಪೇರಿಂಗ್ ಟು ಅರ್ಲಿಯರ್ ಇಯರ್ಸ್ ಇನ್ಕ್ರೀಸ್ ಆಗಿದೆ. ಒಂದು ರೀಸೆಂಟ್ ವರ್ಲ್ಡ್ ವೈಡ್ ಮ್ಯಾಗಝಿನ್ ಹೇಳುತ್ತೆ ಕಾಮರ್ಸ್ ಈಸ್ ರೂಲಿಂಗ್ ದ ವರ್ಲ್ಡ್ ಅಂತ. ಅಂದ್ರೆ ಪ್ರಪಂಚದಲ್ಲಿ ಆಳ್ತಿರೋ ಯಾವ್ದಾದ್ರು ವಿಷಯ ಇದ್ರೆ ವಾಣಿಜ್ಯ ಅಥವಾ ಕಾಮರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬಹಳ ವೇಗವಾಗಿ ಈ ಫೀಲ್ಡ್ ಬಹಳ ಜನರ ಆಯ್ಕೆಯಾಗಿದೆ, ಬಹಳ ಫಸ್ಟ್ ಚಾಯ್ಸ್ ಇದೆ. ಆ ದಿನಗಳಿಲ್ಲ. ತುಂಬಾ ಒಳ್ಳೆ ಪರ್ಸೆಂಟೇಜ್ ಬರೋರು ಸೈನ್ಸ್, ಸ್ವಲ್ಪ ಕಾಮರ್ಸ್. ಹಾಗಿಲ್ಲ, 99% ಬಂದರು 625ಕ್ಕೆ 625 ಅಂಕಗಳನ್ನು ತಗೊಂಡ್ರು. ಸ್ಕೋರ್ಸ್ ಬೆಸ್ಟ್ ಇನ್ ದ CBSE, ICSE 10th, ಅವರು ಕಾಮರ್ಸಿಗೆ ಚಾಯ್ಸ್ ಮಾಡ್ತಿದ್ದಾರೆ, ಅದನ್ನೇ ಆಗ್ಬೇಕು ಅಂತ. ಕಾಮರ್ಸ್ ಹ್ಯಾಸ್ ಎವಾಲ್ವ್ಡ್ ಲೈಕ್ ದಟ್. ಹಾಗಾದ್ರೆ ಕಾಮರ್ಸ್ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಒಂದು ಇಂಡಸ್ಟ್ರಿ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಮಾರ್ಕೆಟ್ ವರ್ಕ್ ಆಗುತ್ತೆ, ನಾನು ಆಗ ಹೇಳ್ತಾ ಇದ್ದೆ, ಅದನ್ನು ಹೇಗೆ ನಾನು ಸೆಲ್ ಮಾಡ್ಬೋದು, ಹೇಗೆ ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಮ್ಯಾನೇಜ್ ಮಾಡೋದು ಹೇಗೆ, ಫೈನಾನ್ಸ್ ಹೇಗೆ ಕನ್ಸಿಡರ್ ಮಾಡುವಂಥದ್ದು, ಇದರ ಬಗ್ಗೆ ನೀವು ಆಳವಾಗಿ ತಿಳ್ಕೊಳ್ಳುವಂಥ ಫೀಲ್ಡ್ ಯಾವುದಿದೆ ಅಂದ್ರೆ ಅದು ಕಾಮರ್ಸ್. ಅಂದ್ರೆ ಬೇಸಿಕಲಿ ಮೋರ್ ಆರ್ ಲೆಸ್ ಮನಿ ಬಗ್ಗೆ, ಅದಕ್ಕೆ ರಿಲೇಟೆಡ್ ಆಗಿ ಬಿಸ್ನೆಸ್ ಬಗ್ಗೆ, ಮ್ಯಾನೇಜ್ಮೆಂಟ್ ಬಗ್ಗೆ ಈ ಕಾಮರ್ಸ್ ಹೇಳ್ಕೊಡುತ್ತೆ. ಈಗ ಒಂದು ಸ್ಟೆಪ್ ಮುಂದೆ ಹೋಗುವ. ಸೈನ್ಸ್ ಆಗಿ PUC ಆಗಿ ಹುಡುಗರು ನೀಟ್, JEE, CET ಬರೀತಾರೆ ಸರ್, ಹಾಗೆ ನಮ್ಗೇನಾದ್ರೂ ಆಯ್ಕೆ ಇದೆಯಾ? ಕಾಮರ್ಸ್ ಅಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಇದೆ. ಏನು ಪ್ರೊಫೆಷನಲ್ ಕೋರ್ಸಸ್ಗಳನ್ನು ನೀವು ನೋಡೋದಾದ್ರೆ, ಇನ್ ಇಂಡಿಯಾ ಗೌರ್ಮೆಂಟ್ ಪ್ರೊವೈಡ್ ಮಾಡಿರೋ 3 ಪ್ರೊಫೆಷನಲ್ ಕೋರ್ಸ್ ಇದೆ. ಒಂದು CA ಚಾರ್ಟರ್ಡ್ ಅಕೌಂಟೆನ್ಸಿ, CS ಕಂಪನಿ ಸೆಕ್ರೆಟರಿ, CMA ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಒಂದು ಸ್ಥೂಲವಾಗಿ ಇದು ಏನು ಅಂತ ನೋಡು. ಒಂದು ಕಂಪನಿ ಅಥವಾ ಒಂದು ಫರ್ಮ್ ಇದೆ ಅಂತ ತಗೊಳ್ಳುವ, ಅದರಲ್ಲಿ ಯಾವ ರೀತಿ ಫೈನಾನ್ಸ್ ವರ್ಕ್ ಆಗುತ್ತೆ, ಯಾವ ರೀತಿ ಟ್ಯಾಕ್ಸ್ ವರ್ಕ್ ಆಗುತ್ತೆ, ಹೇಗೆ ಬುಕ್ಸ್ ಆಫ್ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು, ಇದರ ಬಗ್ಗೆ ಆಳವಾದ ಪರಿಣತಿಯನ್ನು ಹೊಂದಿರುವ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್. ಎರಡನೇದಕ್ಕೆ ಬರುವ CS ಕಂಪನಿ ಸೆಕ್ರೆಟರಿ. ನಿಮಗೆ ಗೊತ್ತಿರೋ ಹಾಗೆ ಒಂದು ಯೂನಿಟ್, ಒಂದು ಕಂಪನಿ ವರ್ಕ್ ಮಾಡ್ಬೇಕಾದ್ರೆ ಹಲವಾರು ಆಸ್ಪೆಕ್ಟ್ಗಳು ಬಂದ್ಬಿಡುತ್ತೆ. ಅದು ಡೈರೆಕ್ಟರ್ ರಿಲೇಟೆಡ್ ಇರ್ಬೋದು, ಅದು ಕಂಪನಿ ಲಾ ಬೋರ್ಡ್ ಇರುವಂಥದ್ದು ಇರ್ಬೋದು, ಸೆಬಿ ಗೈಡ್ಲೈನ್ಸ್ ಇರ್ಬೋದು, ಅಥವಾ ಅದಕ್ಕೆ ಬೇಕಾದ ಪೂರಕವಾದ ಎಂಪ್ಲಾಯೀಸ್ ರಿಲೇಟೆಡ್ ಆಕ್ಟ್ಗಳಿರ್ಬೋದು, ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಆಕ್ಟ್ ಇರ್ಬೋದು. ಹೀಗೆ ಹಲವಾರು ಲೀಗಲ್ ಆಸ್ಪೆಕ್ಟ್ಗಳು, ಲಾ ವಿಷಯಗಳನ್ನ ಪರಿಣತಿ ಪಡೆದಿರುವ ಯಾರಾದ್ರೂ ವ್ಯಕ್ತಿ ಇದ್ದಾನೆ ಅಂದ್ರೆ ಅವನು ಕಂಪನಿ ಸೆಕ್ರೆಟರಿ, CS ಅಂತ. ಮೂರನೇದು ಬಹಳ ಇಂಟ್ರೆಸ್ಟಿಂಗ್, CMA ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಇವ್ರದ್ದು ಕೆಲಸ ಏನು ಅಂದ್ರೆ, ಈ ಉದಾಹರಣೆಗೆ ನೀವೊಂದು ಪೆನ್ ಇದೆ ಅಂತ ತಗೊಳ್ಳೋ, ಇದಕ್ಕೆ 30 ರೂಪಾಯಿಗೆ ಸೇಲ್ ಆಗ್ತಾ ಇದೆ.
ಇದರ ಕಾಸ್ಟ್ 25 ರೂಪಾಯಿ, 5 ರೂಪಾಯಿ ಲಾಭ. ನಿಮ್ಗೆ ಗೊತ್ತಿದೆ ತುಂಬಾ ಲಾಭ ಮಾಡಕ್ ಹೋಗ್ತಾರೆ. ಲಾಭ ಮಾಡೋದು ಎರಡೇ ರೀತಿ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಮಾಡೋದ್ರೆ ಖರ್ಚು ಕಡಿಮೆ ಮಾಡೋದು. ಸೆಲ್ಲಿಂಗ್ ಪ್ರೈಸ್ ಇಂಡಿಯನ್ ಕಾಂಪಿಟೇಟಿವ್ ಕಾಸ್ಟ್ ಕಾನ್ಶಿಯಸ್ ಮಾರ್ಕೆಟ್ ಅಲ್ಲಿ ಬಹಳ ಕಷ್ಟ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ. ಖರ್ಚನ್ನ ಕಡಿಮೆ ಮಾಡ್ಬೇಕಲ್ಲ. ನಿಮ್ಮಮ್ಮ ಹೇಳ್ತಾರೆ ಇಷ್ಟೇ ಬಜೆಟ್, ಇಷ್ಟಿಷ್ಟೇ ಖರ್ಚು ಮಾಡ್ಬೇಕು, ಅದಕ್ಕೆ ಜಾಸ್ತಿ ಹೋಗ್ಬಾರ್ದು ಅಂತ. ಹೇಗೆ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಅಮೌಂಟಿಗೆ ನಿಮ್ಮಮ್ಮ ಪ್ಲಾನ್ ಮಾಡಿ ಖರ್ಚು ಮಾಡ್ತಾರೋ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಖರ್ಚನ್ನ ಕಡಿಮೆ ಮಾಡಕ್ ಒಬ್ಬ ಇರ್ತಾನೆ, CMA, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಮೆನಿ ಟೈಮ್ಸ್ ನಾ ಸ್ಟೇಟ್ಮೆಂಟ್ ಹೇಳಿದುಂಟು, ಯುವರ್ ಮಾಮ್ ಇಸ್ ದ ಬೆಸ್ಟ್ ಕಾಸ್ಟ್ ಅಕೌಂಟೆಂಟ್, ಮೈಟ್ ನಾಟ್ ಹ್ಯಾವ್ ಲರ್ನ್ಡ್ CMA ಅಂತ. ಅಂದ್ರೆ ಆ ರೀತಿ ಖರ್ಚನ್ನ ಕಡಿಮೆ ಮಾಡುವ ಪರಿಣತಿ ಹೊಂದಿರುವಂತ ವ್ಯಕ್ತಿ ಯಾರು ಅಂದ್ರೆ CMA, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ನಾನೀಗ ನಿಮ್ಗೆ ಓವರ್ ಆಲ್ ಕಾಮರ್ಸ್ ಬಗ್ಗೆ ಹೇಳಿ, ಕಾಮರ್ಸ್ ಏನ್ ಡಿಸ್ಕಸ್ ಮಾಡುತ್ತೆ, ಪ್ರೊಫೆಷನಲ್ ಕೋರ್ಸ್ ಹೇಳಿದಂದ್ರೆ ಒಂದು 4ನೇ ಡಿಸ್ಕಷನ್ ಬರ್ತೀನಿ. CA ಇದರಲ್ಲಿ ಏನಿದೆ, ಹೇಗೆ ಹೋಗ್ಬೇಕು ಅಂತ ನೀವು ಯೋಚನೆ ಮಾಡೋದಾದ್ರೆ, CA ಅಲ್ಲಿ ಒಟ್ಟಿಗೆ 4 ಹಂತ ಇದೆ. ಯಾವ್ದೆಲ್ಲ 4 ಹಂತ? ಮೊದಲ ಜಸ್ಟ್ ಲೈಕ್ PUC ಸೈನ್ಸ್ ಹುಡುಗ ಎಂಟ್ರೆನ್ಸ್ ಬರೀತಾನೆ, ಹಾಗೆ ನಾವು ಅದಕ್ಕೆ ಫೌಂಡೇಶನ್ ಅಂತೀವಿ. ಅದಾದ ನಂತರ ಇಂಟರ್ಮೀಡಿಯೇಟ್ ಅಂತೀವಿ. ಬ್ಯೂಟಿ ಆಫ್ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ಏನಂದ್ರೆ, ನೀವು ಇದಾದ ನಂತರ ಇಂಟರ್ಮೀಡಿಯೇಟ್ ಆದ ನಂತರ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟಿನ ಕೆಳಗೆ 2 years ವರ್ಕ್ ಮಾಡ್ತೀರಾ. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದ್ಬಿಡುತ್ತೆ. ಯು ವಿಲ್ ಗೆಟ್ ಎನ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಫಾರ್ 2 years. ಅದಾಗಿ ಕೊನೆಯಲ್ಲಿ ಫೈನಲ್ ಎಕ್ಸಾಮ್ ಬರ್ತದೆ. ಎಲ್ಲದೂ ಕ್ಲಿಯರ್ ಆದ್ರೆ ನೀವು ಯಂಗ್ ಎನರ್ಜೆಟಿಕ್ ಚಾರ್ಟರ್ಡ್ ಅಕೌಂಟೆಂಟ್ 21-22 ವರ್ಷದಲ್ಲಿ CA ಆಗ್ಬೋದು. ಹೇಗೊಬ್ಬ ಇಂಜಿನಿಯರ್ PUC ಮುಗಿಸಿ 18+4 years, ಮೆಡಿಸಿನ್ 4.5 years ಈ ರೀತಿ ಆಗತ್ತೋ, ಅದೇ ಟೈಮಲ್ಲಿ ಒಬ್ಬ ಸ್ಟೂಡೆಂಟ್ ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, CMA ಆಗ್ಬೋದು. ನಾನು CA ಅನ್ನ ಸ್ವಲ್ಪ ಡಿಟೇಲ್ ಆಗಿ ಹೋಗ್ತಿದ್ದೀನಿ. CS ಬಂದಾಗ್ಲೂ ಅದೇ ರೀತಿ ನಿಯಮಗಳು. ಇಟ್ ಇಸ್ ಕಾಲ್ಡ್ CA CET ಎಂಟ್ರೆನ್ಸ್ ಲೆವೆಲ್, ಎಕ್ಸಿಕ್ಯೂಟಿವ್, ಇಂಟರ್ಮೀಡಿಯೇಟ್, ಆರ್ಟಿಕಲ್ಶಿಪ್ ಮತ್ತೇನು ಮಾಡ್ಬೋದು, ನಂತರ ಪ್ರೊಫೆಷನಲ್ ಅದೇ ರೀತಿ ಹೋಗುತ್ತೆ. ಅಂದ್ರೆ 3 ಕೋರ್ಸ್ಗಳು ಅದೇ ರೀತಿ ಹೋಗುತ್ತೆ, ಸ್ವಲ್ಪ ವ್ಯತ್ಯಾಸಗಳಿದೆ. ಈಗ ನಾನು ಈ ಚಾರ್ಟರ್ಡ್ ಅಕೌಂಟೆನ್ಸಿಯ ಮೊದಲ ಹಂತ ಫೌಂಡೇಶನ್, ಇದನ್ನ ಯಾವಾಗ ವಿದ್ಯಾರ್ಥಿ ಬರಿಬಹುದು, ಅದಕ್ಕೆ ಏನ್ ರೂಲ್ಸ್ಗಳಿದೆ? CA ಫೌಂಡೇಶನ್ ಅನ್ನ ಒಬ್ಬ ವಿದ್ಯಾರ್ಥಿ 10th ಕಂಪ್ಲೀಟ್ ಆದ ನಂತರ ಇದಕ್ಕೆ ಎನ್ರೋಲ್ ಅದು ರಿಜಿಸ್ಟ್ರೇಷನ್ ಮಾಡ್ಬೋದು. ಸೆಕೆಂಡ್ PUC ಎಕ್ಸಾಮ್ ಆದ ನಂತರ ಈ ಎಕ್ಸಾಮ್ ಅನ್ನ ಬರೀಬಹುದು. ಜಸ್ಟ್ ಲೈಕ್ ಯುವರ್ ನೀಟ್, JEE, CET ಎಕ್ಸಾಮ್. ಸೆಕೆಂಡ್ PUC ಆದ ಆ ಎಕ್ಸಾಮ್ ಹೇಗೆ ಬರೀತಾರೋ ಹಾಗೆ ಇದನ್ನು ಬರೀಬಹುದು. ಯಾವಾಗ ಇರ್ತದೆ ಸರ್ ಎಕ್ಸಾಮ್? ನಿಮ್ಗೆ ಸ್ಟೂಡೆಂಟ್ಸ್ ಪಾಯಿಂಟ್ ಆಫ್ ವ್ಯೂ, ಮೊದಲೆಲ್ಲ ವರ್ಷಕ್ಕೆ ನಾನು ಬರೀದೆ 2 ಸತಿ ಇತ್ತು, ಈಗ 3 ಸತಿ ಬರ್ತದೆ. ಒಂದು ಮೇ, ನಂತರ ಸೆಪ್ಟೆಂಬರ್, ಜನವರಿ. ಅಂದ್ರೆ ವಿದ್ಯಾರ್ಥಿ ಯಾರೆಲ್ಲ ಸೆಕೆಂಡ್ PUC ಅನ್ನ ಈಗ ಮುಗಿಸಿದ್ದಾರೆ 2026 ಅಲ್ಲಿ, 2028 ಮಾರ್ಚ್ ಅಲ್ಲಿ ಅವರು ಸೆಕೆಂಡ್ PUC ಎಕ್ಸಾಮ್ ಅನ್ನ ಮುಗಿಸ್ತಾರೆ. ರಿಪೀಟ್ ಮಾಡ್ತೀನಿ, ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅನ್ನ 2026 ಅಲ್ಲಿ ಮುಗಿಸಿದ್ದಾರೆ ಅವರು ಮಾರ್ಚ್ 2028 ಅಲ್ಲಿ ಅವರ ಸೆಕೆಂಡ್ PU ಎಕ್ಸಾಮ್ ಅನ್ನ, ಬೋರ್ಡ್ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಅದು ಮಾರ್ಚ್ ಆದ್ರೆ ಏಪ್ರಿಲ್ 1 ಮಂತ್, ಮೇ ಮಿಡಲ್ 2028 CA ಫೌಂಡೇಶನ್ ಅಂತ ನೀವು ಒಂಥರಲ್ಲಿ ಇಟ್ಕೊಳ್ಬಹುದು. ಸೊ CA ಫೌಂಡೇಶನ್ ಅನ್ನ ಎಕ್ಸಾಮ್ ಬರೀಕ್ಕೆ 2 ಹಂತ ಇದೆ. ಒಂದು ಕೋರ್ಸ್ ರಿಜಿಸ್ಟ್ರೇಷನ್ 9200 ಅಮೌಂಟ್ ಅನ್ನ ನೀವು ಸಹಿತ ICAI, ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾಗೆ 10th ಎಕ್ಸಾಮಿನ ರಿಸಲ್ಟ್ ಬಂದ ನಂತರ ಅವರು ಕೇಳಿದ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ, ನಿಮ್ಮ ತಂದೆದು ಅಥವಾ ತಾಯಿದು ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ ಪೇಮೆಂಟ್ ಮಾಡಿದ್ರೆ ಮೊದಲ ಹಂತ ಆಯ್ತು. ಇದಕ್ಕೆ ಏನ್ ಬೆನಿಫಿಟ್ ಮಾಡಿದ್ರೆ, CA ಫೌಂಡೇಶನ್ ಅಲ್ಲಿ 4 ಪೇಪರ್ ಇದೆ, 4 ಪೇಪರ್ ಅಲ್ಲಿ ಬುಕ್ಸ್ ಕಳಿಸ್ತಾರೆ, ಅಡ್ವಾಂಟೇಜ್ 1. ಇನ್ನೊಂದೇನಂದ್ರೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ನಿನ್ನ ಹೆಸರು CA ಸ್ಟೂಡೆಂಟ್ ಅಂತ ರಿಜಿಸ್ಟ್ರೇಷನ್ ಆಗುತ್ತೆ. ಇದು ಮ್ಯಾಂಡೇಟರಿ. ಸೊ CA ಫೌಂಡೇಶನ್ ಗೆ ಕೋರ್ಸ್ ರಿಜಿಸ್ಟ್ರೇಷನ್. ನೆಕ್ಸ್ಟ್ ಸ್ಟೆಪ್ ಬರ್ತದೆ ಕೋಚಿಂಗ್. ಕೋರ್ಸ್ ರಿಜಿಸ್ಟ್ರೇಷನ್ ಮ್ಯಾಂಡೇಟರಿ, ಕೋಚಿಂಗ್ ಮ್ಯಾಂಡೇಟರಿ ಅಲ್ಲ. ಕೋಚಿಂಗ್ ನಾಟ್ ಮ್ಯಾಂಡೇಟರಿ, ನೀನು ಮನೇಲಿ ಕೂತ್ಕೊಂಡು ಓದು. ಬಟ್ ಕೋಚಿಂಗ್ ತಗೊಂಡ್ರೆ ಒಳ್ಳೇದು. ಬಿಕಾಸ್ ನ್ಯಾಷನಲ್ ಲೆವೆಲ್ ಎಕ್ಸಾಮ್, JEE, ನೀಟ್, CETಗೆಲ್ಲ ಹೇಗೆ ಕೋಚಿಂಗ್ ತಗೊಳ್ತಾರೋ, ಇದು ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಆಗಿರೋಗೋಸ್ಕರ ಕೋಚಿಂಗ್ ಈಸ್ ನಾಟ್ ಮ್ಯಾಂಡೇಟರಿ ಬಟ್ ರೆಕಮೆಂಡೇಟರಿ ಅಂತ ನೀವು ತಲೆಯಲ್ಲಿ ಹಾಕೊಳ್ಬಹುದು. ನೀವೊಂಥರ ಸಚಿನ್ ತೆಂಡೂಲ್ಕರ್ ಇದ್ದಾಗೆ ಅಥವಾ ವಿರಾಟ್ ಕೊಹ್ಲಿ ಇದ್ದಾಗ ನಿಮಗೆ ಗೊತ್ತಿರಲಿ, ಅವರಿಗೂ ಒಳ್ಳೊಳ್ಳೆ ಕೋಚ್ ಇರ್ತಾರೆ ಅಂತ. ಹಾಗೆ ಒಂದು ಕೋಚಿಂಗ್ ತಗೊಂಡ್ರೆ ಅಡ್ವೈಸಿಬಲ್ ಅಂತ ನನ್ನ ಒಂದು ಅಭಿಪ್ರಾಯ. ಸೊ CA ಫೌಂಡೇಶನ್ ಅಲ್ಲಿ ಏನೇನು ಸ್ಟೆಪ್ಸ್ ಇದೆ ಅಂತ ಗೊತ್ತಾಗುತ್ತೆ. ಲೆಟ್ ಅಸ್ ಗೋ 1 ಸ್ಟೆಪ್ ಅಹೆಡ್. CA ಫೌಂಡೇಶನ್ ಅಲ್ಲಿ ಯಾವ ಪೇಪರ್ಸ್ ಇದೆ? 4 ಪೇಪರ್ ಇದೆ. ಮೊದಲನೇ ಪೇಪರ್ ಅಕೌಂಟ್ಸ್,
ಎರಡನೇ ಪೇಪರ್ ಲಾ. ಇದು ಎರಡು ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ ಅಲ್ಲಿ ಇದೆ. 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್, 10 ಮಾರ್ಕ್, ಸ್ವಲ್ಪ MCQ ಇದೆ. ಬಟ್ ಮೇಜರ್ಲಿ ಇದೆರಡು ಪೇಪರ್ ಡಿಸ್ಕ್ರಿಪ್ಟಿವ್ ನೇಚರ್ ಅಲ್ಲಿ ಇದೆ. 100 ಮಾರ್ಕಿನ 2 ಪೇಪರ್. ನೆಕ್ಸ್ಟ್ ಬರೋ 2 ಪೇಪರ್ ಅಂದರೆ ನಿಮಗೆ ಕ್ವಾಂಟ್ ಅಂತ ಹೇಳ್ತೀವಿ, ಮ್ಯಾಥ್ಸ್, ಸ್ಟ್ಯಾಟ್ಸ್, ರೀಸನಿಂಗ್. ಇದು ಸೇರಿ ಮ್ಯಾಥಮೆಟಿಕ್ಸ್ 40, ಸ್ಟ್ಯಾಟಿಸ್ಟಿಕ್ಸ್ 40, 20 ಮಾರ್ಕ್ ರೀಸನಿಂಗ್. ಇದು ಸೇರಿ 100 ಮಾರ್ಕ್ ಒಂದು ಪೇಪರ್. ಕೊನೆಗೆ ಎಕನಾಮಿಕ್ಸ್ ಅಲ್ಲಿ ಮೈಕ್ರೋ, ಮ್ಯಾಕ್ರೋ, ಇದು ಎಕನಾಮಿಕ್ಸ್ 100 ಮಾರ್ಕ್. ಈ ಕ್ವಾಂಟ್, ಮ್ಯಾಥ್ಸ್, ಸ್ಟ್ಯಾಟ್ಸ್, ರೀಸನಿಂಗ್ ಮತ್ತೆ ಎಕನಾಮಿಕ್ಸ್ ಇದೆರಡೂ ಪೇಪರ್ಗಳು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಒಂದು ಪ್ರಶ್ನೆಗೆ 4 ಉತ್ತರ, ಒಂದು ಸರಿಯಾದ ಉತ್ತರವನ್ನು ನೀವು ಡಾರ್ಕನ್ ಮಾಡಬೇಕು. ಈ ಕೌನ್ ಬನೇಗ ಕ್ರೋರ್ಪತಿಯಲ್ಲಿ ಪ್ರಶ್ನೆಗೆ 4 ಕೊಡ್ತಾರಲ್ಲ ಆಪ್ಷನ್, ಇದೇ ರೀತಿ ಇರ್ತದೆ. ಸೊ ಮೊದಲ 2 ಪೇಪರ್ ಡಿಸ್ಕ್ರಿಪ್ಟಿವ್, ಅಕೌಂಟ್ಸ್ ಅಂಡ್ ಲಾ, ಎಕನಾಮಿಕ್ಸ್ ಮತ್ತೆ ಕ್ವಾಂಟ್ ಅಥವಾ ಮ್ಯಾಥ್ಸ್, ಸ್ಟ್ಯಾಟ್ಸ್, ರೀಸನಿಂಗ್ ಹೇಳಿದ್ರು. ಇದು 2 ಪೇಪರ್ MCQ. ತುಂಬಾ ಜನ ಹುಡುಗರು ಯಾವುದೋ ಒಂದು ಪೇಪರ್ ಅನ್ನ ಕಷ್ಟ ಅಂತ ಅನ್ಕೊಳ್ತಾರೆ. ಕುಡ್ ಬಿ ಮ್ಯಾಥ್ಸ್, ಕುಡ್ ಬಿ ಅಕೌಂಟ್ಸ್. ಹಾಗಿರಲ್ಲ. ಈ ಇಡೀ CA ಕೋರ್ಸಿನ ಜರ್ನಿಯಲ್ಲಿ ಕಿವಿ ಕೊಟ್ಟು ಕೇಳಿ, 50% ಥಿಯರಿ, 50% ಪ್ರಾಕ್ಟಿಕಲ್. ಎಲ್ಲದನ್ನ ಓದ್ಬೇಕು, ಎಲ್ಲದನ್ನ ಚೆನ್ನಾಗಿ ಕಲ್ತ್ಕೊಳ್ಬೇಕು. ಐ ಥಿಂಕ್ ಸಬ್ಜೆಕ್ಟ್ಸ್ಗಳು 4. ನೆಕ್ಸ್ಟ್ ಬರೋದು CA ಅಲ್ಲಿ ನೀವು ಕ್ರ್ಯಾಕ್ ಮಾಡಬೇಕಾದ್ರೆ ಎಷ್ಟು ಮಾರ್ಕ್ಸ್ ಅನ್ನ ಪಡಿಬೇಕು. 100 ಮಾರ್ಕಿನ 4 ಪೇಪರ್, ಮಿನಿಮಮ್ 40 ತಗೊಳ್ಬೇಕು. ಪ್ರತಿ ಪೇಪರ್ ಅಲ್ಲಿ 44 160 ಆಗುತ್ತೆ. ಇದು ತಗೊಂಡ್ರೆ ಸಾಕಾಗಲ್ಲ. ಮಿನಿಮಮ್ 40 ಇದ್ದು ಅಗ್ರಿಗೇಟ್ 200 ದಾಟಬೇಕು. ಅಂದ್ರೆ 200/400 ಅಂದ್ರೆ 50% ಅಗ್ರಿಗೇಟ್ ಇರಬೇಕು. ಉದಾಹರಣೆಗೆ ಮೇ 2028 ಅಲ್ಲಿ ಎಕ್ಸಾಮ್ ಬರೆದ್ರಿ, ನೀವು 1-1.5 ತಿಂಗಳು ನಿಮ್ಮ ರೋಲ್ ನಂಬರ್ ಅನ್ನ ಹಾಕಿದಾಗ ಲ್ಯಾಪ್ಟಾಪ್ ಅಲ್ಲಿ ಆ ನಂಬರ್ ಕಾಣುತ್ತಲ್ಲ, ಟೋಟಲ್ ಮ್ಯಾಜಿಕ್ ನಂಬರ್ 200 ಔಟ್ ಆಫ್ 400 ಇರ್ಬೇಕು. 200 ದಾಟಿ ಬಿಟ್ರೆ ಮಿನಿಮಮ್ 40 ಇದ್ದು 200 ಅಗ್ರಿಗೇಟ್ ಆದ್ರೆ ಒಬ್ಬ ಸ್ಟೂಡೆಂಟ್ CA ಫೌಂಡೇಶನ್ ಕ್ಲಿಯರ್ ಮಾಡ್ತಾನೆ. ಎಲ್ಲಾ ಫೌಂಡೇಶನ್, ಇಂಟರ್, ಫೈನಲ್ ಎಲ್ಲದರಲ್ಲೂ ಒಂದು ಲಾಜಿಕ್ 40 ಮಿನಿಮಮ್ ಸ್ಕೋರ್ ಮಾಡು, 50%, 50% ಅನ್ನ ಅಗ್ರಿಗೇಟ್ ಅಲ್ಲಿ ಪಡ್ಕೊಳ್ಬೇಕು. ಈಗೊಂದು ದೊಡ್ಡ ಪ್ರಶ್ನೆ ಬರ್ತದೆ, ಸರ್ ಅಷ್ಟು ಸುಲಭ ಇದೆಯಲ್ಲ, ಯಾಕೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಮಾಡಲ್ಲ ಅಂತ. ಒಂದು ಓವರ್ ಕಾನ್ಫಿಡೆನ್ಸ್, ಇಲ್ಲ ಅಂದ್ರೆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್, ಇಲ್ಲ ಅಂದ್ರೆ ಟಾರ್ಗೆಟ್ ಅನ್ನ ಪಾಸ್ ಆದ್ರೆ, ಯಾರೋ ಹೇಳಿರ್ತಾರಲ್ಲ ಡಿಫಿಕಲ್ಟ್ ಅಂತ, ಪಾಸ್ ಆದ್ರೆ ಸಾಕು ಅಂತ ಹೋಗ್ತಾರೆ. ನನ್ನನ್ನ ಈ ವಿಡಿಯೋನ ವಾಚ್ ಮಾಡೋ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದು, ಪಾಸ್ ಅಂತ ಇಟ್ಕೊಳ್ಬೇಡಿ. ಒಂದ್ಸತಿ ಬರೀತೀಯ ಜೀವನದಲ್ಲಿ, ಫಸ್ಟ್ ಅಟೆಂಪ್ಟ್ ಅದ ಸೂಪರ್ ಆಗ್ಬೇಕು ಅಂತ ನಾನು ಯಾವಾಗ್ಲೂ ವಿದ್ಯಾರ್ಥಿಗಳು, ಇಟ್ ಶುಡ್ ಬಿ ಫಸ್ಟ್, ಬೆಸ್ಟ್ ಅಂಡ್ ಲಾಸ್ಟ್ ಅಟೆಂಪ್ಟ್ ಬೆಸ್ಟ್ ಆಗ್ಬೇಕು. ಹಾಗಾಗ್ಬೇಕಾದ್ರೆ 50% ಟಾರ್ಗೆಟ್ ಅಲ್ಲ. ಹೇಗೆ 10th ಅಲ್ಲಿ 90-95%, PUC ಅದನ್ನ ಪ್ಲಾನ್ ಮಾಡ್ತೀರಾ, ಅದೇ ಪ್ಲಾನ್ ಮಾಡಿ. 400 ಮಾರ್ಕಿಗೆ ಜೀವನದಲ್ಲಿ ನಾನು ಒಂದ್ಸತಿ ಬರೆಯೋದು 350, 320, 300 ಎಬೌವ್. ಈ ಟಾರ್ಗೆಟ್ ಇಟ್ಕೊಂಡ್ರೆ ಒಂದು 5-10 ಮಾರ್ಕ್ ಕಡಿಮೆ ಬಂದ್ರು ಒಳ್ಳೆ ಸ್ಕೋರ್ ಬರ್ತದೆ. ಬಟ್ ಸ್ಟೂಡೆಂಟ್ 200 ಟಾರ್ಗೆಟ್ ಇಟ್ಕೊಂಡ್ರೆ 5 ಮಾರ್ಕ್ ಕಡಿಮೆ ಆದ್ರೆ ಮತ್ತೊಂದು ಎಕ್ಸಾಮ್ ಬರೀಬೇಕು. 200 ಇಸ್ ದ ಮಿನಿಮಮ್ ಸ್ಕೋರ್. ಹಾಗಾಗಿ ಪ್ರಾಬ್ಲಮ್ ಈಸ್ ಅಬೌಟ್ ಆಸ್ಪಿರೇಷನ್ಸ್. If you look at sky, you land up at upstairs. If you look at upstairs, you land up at the ground. ದೊಡ್ಡ ಆಸ್ಪಿರೇಷನ್ಸ್ ಇಟ್ಕೊಳ್ಳಿ. ಆಗ ಎಕ್ಸೈಟ್ಮೆಂಟ್ ಜಾಸ್ತಿ, ಎನರ್ಜಿ ಜಾಸ್ತಿ, ಪಾಸ್ ಆಗಕ್ಕೂ ಎಫರ್ಟ್ಸ್ ಹಾಕ್ಬೇಕು. ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕ್ಬಿಟ್ರೆ ಒಂದು ಒಳ್ಳೆ CA ಫೌಂಡೇಶನ್ ವಿತ್ ಸೂಪರ್ ಮಾರ್ಕ್, ವಿತ್ ಸೂಪರ್ ಸ್ಕೋರ್, ನೀವು ಇಂಟರ್ಮೀಡಿಯೇಟ್ಗೆ ಎಂಟ್ರಿ ಹೊಡೆದ್ರೆ ಈ ಕೋರ್ಸಿನ ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್. ನೆಕ್ಸ್ಟ್, ಈ ಕೋರ್ಸ್ಗೆ ಸ್ಕೋಪ್ ಇದೆಯಾ ಅಂತ ತುಂಬಾ ವಿದ್ಯಾರ್ಥಿಗಳು ಯಾವುದೇ ಬಂದರೂ ಆ ಪ್ರಶ್ನೆಯನ್ನ ಕೇಳ್ತಾರೆ. ನೀವು ಆ ಪ್ರಶ್ನೆ ಕೇಳ್ಬೋದು, CA ಸ್ಕೋಪ್ ಇದೆಯಾ, CSC ಸ್ಕೋಪ್ ಇದೆಯಾ? ಒಬ್ಬ ವಿದ್ಯಾರ್ಥಿ ಕೇಳಿದಾಗ ನಾನು ಹೇಳಿದೆ ಇಲ್ಲ ಅಂತ. ಓ ಹೌದಾ ಸರ್, ಹಾಗಾದ್ರೆ ಕಂಪನಿ ಸೆಕ್ರೆಟರಿ ಇದೆಯಾ? ಇಲ್ಲ. ಇಂಜಿನಿಯರಿಂಗ್ ಸ್ಕೋಪ್ ಇದೆಯಾ? ಇಲ್ಲ ಅಂತ. ಮೆಡಿಸಿನಿಗೆ ಸ್ಕೋಪ್ ಇದೆಯಾ? ಇಲ್ಲ ಹೇಳಿದೆ. ಲಾಗೆ ಇಲ್ಲ, ಆರ್ಕಿಟೆಕ್ಟ್ ಇಲ್ಲ, ಜರ್ನಲಿಸಮ್ ಇಲ್ಲ. ಸಿಟ್ಟು ಬಂತು ಅವನಿಗೆ, ಸರ್ ಎಲ್ಲದಕ್ಕೂ ಇಲ್ಲ ಹೇಳ್ತಿರಲಿಲ್ಲ, ಯಾವ್ದು ಎಲ್ಲಿ ಸ್ಕೋಪ್ ಇದೆ ಅಂತ ಕೇಳ್ದೆ. ನಾನು ಚೆನ್ನಾಗಿ ಹೇಳಿದೆ, ಸ್ಕೋಪ್ ಅನ್ನ ಬೇರೆ ಕಡೆ ಇಲ್ಲ, ನಿನ್ನೊಳಗಿದೆ. ಸ್ಕೋಪ್ ಅನ್ನ ನೀನ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅರ್ಥ, ತುಂಬಾ ಸತಿ ಸ್ಕೋಪ್ ಅನ್ನ ಹೊರಗಡೆ ರೀತಿಯಲ್ಲಿ ನೋಡ್ತೀವಿ. ನಿಮಗೆ ಗೊತ್ತಿರ್ಬೋದು, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ಯಾವ ಲೆವೆಲ್ಗೆ ಹೋದವರೆಲ್ಲ ನೀವು ನೋಡಿದ್ದೀರಾ. ಅದ್ರ ಅರ್ಥ ಬ್ಯಾಕ್ ಗ್ರೌಂಡ್ಗಿಂತ ಜಾಸ್ತಿ ಎಷ್ಟು ಕಲಿತೆ, ಎಷ್ಟು ಜೀವನದಲ್ಲಿ ಅಡಾಪ್ಟ್ ಮಾಡಿದೆ, ಆಪರ್ಚುನಿಟಿನ ಹೇಗೆ ಯೂಸ್ ಮಾಡಿದೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದೆ ಅನ್ನೋದು ಮುಖ್ಯ. ಆದ್ರೂ ಸಹಿತ CA ಅಲ್ಲಿ 1949 ಈ ಕೋರ್ಸ್ ಪಾರ್ಲಿಮೆಂಟ್ ಇಂದ ಪಾಸ್ ಆಗಿ ಬಂದಿರೋದು, ಒಂದು ಆಕ್ಟ್ ಮೂಲಕ ಬಂದಿರೋದು, CA ರೆಗ್ಯುಲೇಷನ್ ಆಕ್ಟ್. ಇಷ್ಟು ವರ್ಷದಲ್ಲಿ ಹಲವಾರು ರೀತಿಯ ಸ್ಕೋಪ್ಗಳು ಇನ್ಕ್ರೀಸಿಂಗ್ ಡೇ ಬೈ ಡೇ. ಯಾಕೆಂದ್ರೆ ಸಣ್ಣ ಬಿಸ್ನೆಸ್ ಸಹಿತ ಇವತ್ತು ಹಲವಾರು ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಒಂದು ಚಿಕ್ಕ ಟರ್ನ್ ಓವರ್ ಮಾಡಿದ್ರೆ ಅದಕ್ಕೆ ಯಾರು ಗೈಡ್ ಮಾಡ್ತಾರೆ? CA ಗೈಡ್ ಮಾಡ್ತಾರೆ.
ಟ್ಯಾಕ್ಸ್ ಕಟ್ಟಕ್ ಬರಲ್ಲ ಪಬ್ಲಿಕ್ಕಿಗೆ, ಯಾರು ಗೈಡ್ ಮಾಡ್ತಾರೆ? ಸಿ ಗೈಡ್ ಮಾಡ್ತಾರೆ. ಒಂದು ದೊಡ್ಡ ಬಿಸ್ನೆಸ್ ಮಾಡಬೇಕು, ಫೈನಾನ್ಸ್ ಹೇಗೆ ಮಾಡೋದು, ಪ್ಲಾನಿಂಗ್ ಯಾರು ಮಾಡ್ತಾರೆ? ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ತಾರೆ. ಹಾಗೆ ಸ್ಕೋಪ್ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಬ್ರಾಡರ್ ಆಗಿ ಹೇಳೋದಾದ್ರೆ ನಾನು 3 ಕೆಟಗರಿ ಮಾಡ್ತೀನಿ. ಒಂದು, ಸಿ ಎ ಆದ ತಕ್ಷಣ ನೀನು ಕಂಪನಿ ಆಫರ್ಗಳನ್ನು ತಗೊಂಡು ಜಾಬಿಗೆ ಹೋಗ್ಬೋದು. ಬಿಗ್ 4 ಇರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳು ಅಬ್ಸಾರ್ವ್ ಮಾಡ್ತಾರೆ. ಗುಡ್ ಪ್ಯಾಕೇಜ್, 12 lakh 15 lakh ಈ ಪ್ಯಾಕೇಜ್ ಅಲ್ಲಿ ಒಂದು ಮಿನಿಮಮ್ ಸ್ಯಾಲ್ರಿ ತಿಂಗಳಿಗೆ 1.25 ಲಕ್ಷ, ಇನ್ನೂ ಜಾಸ್ತಿ ಸಿಗ್ಬೋದು. ಈ ಮಿಡ್ಲ್ ಕೆಟಗರಿ ಎರಡನೇ ಆಪ್ಷನ್ ಬಂದ್ರೆ ನಿಂಗೆ ಅದೆಲ್ಲ ಮಾಡೋದು ಬೇಡ ಅಂದ್ರೆ, ಹೇಗೆ ಒಬ್ಬ ಡಾಕ್ಟರ್ ಒಂದು ಶಾಪ್ ಹಾಕಿ ಕ್ಲಿನಿಕ್ ಇಟ್ಕೊಂಡು ಜನರಿಗೆ ಮೆಡಿಸಿನ್ ಅನ್ನು ಕೊಡ್ತಾನೋ, ಹೇಗೆ ಲಾಯರ್ ಆಫೀಸ್ ಹಾಕಿ ಕ್ಲೈಂಟ್ಗೆ ಸರ್ವ್ ಮಾಡ್ತಾನೋ, ಹಾಗೆ ನೀನೊಂದು ಆಫೀಸ್ ಹಾಕಿ ಹೋಟೆಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಕೋಆಪರೇಟಿವ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಇದಕ್ಕೆ ಕನ್ಸಲ್ಟಿಂಗ್ ಮಾಡ್ಬೋದು, ಆಡಿಟ್ ಮಾಡ್ಬೋದು, ಅಕೌಂಟ್ಸ್ ವರ್ಕ್ ಮಾಡ್ಕೊಳ್ಬೋದು, ಅವರಿಗೆ ಗೈಡೆನ್ಸ್ ಕೊಡ್ಬೋದು, ಅದರಲ್ಲಿ ಅರ್ನ್ ಮಾಡ್ಬೋದು. ಇದು ಕನ್ಸಲ್ಟೆನ್ಸಿ ಜಾಬ್ ಹೋಗೋದು. ಇದಲ್ಲದೆ ಟ್ರೈನಿಂಗ್ ಹೋಗ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್, ಸ್ಟಾಕ್ ಮಾರ್ಕೆಟ್ ಅನಲಿಸ್ಟ್ ಆಗ್ಬೋದು. ಹಲವಾರು ಫೀಚರ್ಗಳು 3ನೇ ಕೆಟಗರಿಯಲ್ಲಿ ಇದೆ. ಹೀಗೆ ಬ್ರಾಡರ್ ಆಗಿ ಸ್ಕೋಪ್ ಇದೆಯಾ? ಡೆಫಿನೆಟ್ಲಿ ಇದೆ. ದೊಡ್ಡ ಮಟ್ಟದಲ್ಲಿ ಸ್ಕೋಪ್ ಬೆಳೀತಾ ಇದೆ. ಈಗ ಒಂದು ಕ್ವಶನ್ ಬರ್ತದೆ, ಸರ್ ಬರೀ ಸಿ ಎನ ಒಬ್ಬ 10th ಆಗಿ 12th ಅಲ್ಲಿ ನೀಟ್ JEE ಕ್ರ್ಯಾಕ್ ಮಾಡ್ತಾನೋ ಹಾಗೆ ನಮಗೂ ಸಹಿತ CA ಅಂಡ್ CS ಎಕ್ಸಾಮ್ ಬರೀಬಹುದು, CA ಅಂಡ್ CMA ಎಕ್ಸಾಮ್ ಬರೀಬಹುದು. ಆ ರೀತಿಯ ಆಪ್ಷನ್ಗಳು ನಮಗೂ ಇದೆ. ಬಟ್ ಅದು ಮಾಡಬೇಕಾದ್ರೆ ಸರಿಯಾದ ಗೈಡೆನ್ಸ್, ಸರಿಯಾದ ಮಾರ್ಗದರ್ಶನ ಅಂಡ್ ಕಂಪ್ಲೀಟ್ ಫುಲ್ ಫ್ಲೆಜ್ ಪ್ರಿಪರೇಷನ್. ತುಂಬ ಸತಿ ರಿಸಲ್ಟ್ ಯಾಕೆ ಬರಲ್ಲ ಅಂದ್ರೆ ಹಾಫ್ ಹಾರ್ಟೆಡ್ ಪ್ರಿಪರೇಷನ್, ಹಾಫ್ ಹಾರ್ಟೆಡ್ ರಿಸಲ್ಟ್ ಇವ್ರಿಗೆ. ಪ್ರಾಪರ್ ಪ್ರಿಪರೇಷನ್ ಸೂಪರ್ ರಿಸಲ್ಟ್ ಅನ್ನ ಕೊಡುತ್ತೆ. ಅದಕ್ಕೆ 10th ಆದ ನಂತರ ಹೇಗೊಬ್ಬ IIT ಕ್ರ್ಯಾಕ್ ಮಾಡಕ್ಕೆ, ಎಂಟ್ರೆನ್ಸ್ JEE ಕ್ರ್ಯಾಕ್ ಮಾಡಕ್ಕೆ ಫುಲ್ ಫ್ಲೆಜ್ ಓದ್ತಾನೋ, ಅದೇ ರೀತಿ ನೀವು ಕರೆಕ್ಟಾಗಿ ಕೋಚಿಂಗ್ ಅನ್ನ ಫಸ್ಟ್ PUC 10th ಆದ ತಕ್ಷಣ ತಗೊಂಡ್ರೆ ಬಹಳ ಒಳ್ಳೇದು. ನಾವು ತ್ರಿಷಾ ಇನ್ಸ್ಟಿಟ್ಯೂಷನ್ ಇಂದ ಏನು ಮಾಡ್ತೀವಿ ಅಂದ್ರೆ, ಫಸ್ಟ್ PUC ಸೆಕೆಂಡ್ PUC ಅಲ್ಲಿ ಆ CA ಕೋಚಿಂಗ್ ಅನ್ನ ಕಂಪ್ಲೀಟ್ ಇಂಟಗ್ರೇಟೆಡ್. ತುಂಬಾ ಸತಿ ನಿಮ್ಗೆ ಮಿಸ್ಲೀಡಿಂಗ್. ಇಂಟಗ್ರೇಟೆಡ್ ಅಂದ್ರೆ ಒಂದು 40-50 ಜನ ಪ್ರಾಸ್ಪೆಕ್ಟಸ್ ಹಾಕಿದ್ರೆ 50% ಜನ ಮಾಡಕ್ ಹೋಗ್ತಾರೆ. ಒಂದು 4-5 ಇನ್ಸ್ಟಿಟ್ಯೂಟ್ಗಳು ಕರೆಕ್ಟ್ ಒಂದು ಲೆವೆಲ್ ಮಾಡ್ಬೋದು. ಅಟ್ ತ್ರಿಷಾ ಆಗಲ್ಲ. ಲೆವೆಲ್ 1 ಫೌಂಡೇಶನ್, ನಂತರ ಇಂಟರ್ಮೀಡಿಯೇಟ್ ಆದ ತಕ್ಷಣ ಆರ್ಟಿಕಲ್ಶಿಪ್ಗೆ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋ ನಾವೇ ಗೈಡ್ ಮಾಡ್ತೀವಿ. ಅದು ಮುಗಿದ ನಂತರ ಫೈನಲ್ ಕೋಚಿಂಗ್. CA ಆದ ದಿನ ಒಂದು ಸೂಪರ್ ಜಾಬ್ ಕೊಡಿಸುವಂತ ಫೆಸಿಲಿಟಿನೂ ತ್ರಿಷಾ ಮಾಡಿಕೊಡುತ್ತೆ. ಈ LIC ಟ್ಯಾಗ್ಲೈನ್ ಇದ್ದಾಗೆ ಜೀವನ್ ಕೆ ಸಾಥ್ ಬಿ ಜೀವನ್ ಕೆ ಬಾದ್ ಬಿ. ತ್ರಿಷಾದ ಟ್ಯಾಗ್ಲೈನ್ CA ಕೆ ಸಾಥ್ ಬಿ CA ಆದ ನಂತರ ನಿಮ್ಮನ್ನು ಹ್ಯಾಂಡ್ ಹೋಲ್ಡ್ ಮಾಡ್ತೇವೆ. ಕೊನೆಯಲ್ಲಿ ನಾನು ನಿಮ್ಗೆ ಹೇಳುವಂಥದ್ದು, ಈ 3 ನೀವು ತಿಳ್ಕೊಂಡ್ರೆ, 3 ಕಾಂಬಿನೇಷನ್ ಇದ್ರೆ, ವಾಟ್ ಇಸ್ ದ ಫಸ್ಟ್ ಕಾಂಬಿನೇಷನ್? ನೀನು ಒಂದು ಒಳ್ಳೆ ಕ್ವಾಲಿಫಿಕೇಶನ್, ಡೆಪ್ತ್ ನಾಲೆಜ್, ಬೇಸಿಕ್ ಟು ಡೆಪ್ತ್ ನಾಲೆಜ್, CA ಕೋಚ್ ಕಲಿಬಹುದು ಅಂತ ತಗೊಂಡು. ಎರಡನೇದು ಒಳ್ಳೆಯ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಪಡ್ಕೊಂಡ್ರೆ ಬಹಳ ಮುಖ್ಯ. ಹೇಗೆ ನೀನು ಜನರ ಹತ್ರ ವ್ಯವಹರಿಸ್ತೀಯಾ, ಹೌ ಡು ಯು ಹ್ಯಾಂಡಲ್ ಪೀಪಲ್, ಹೌ ಡು ಯು ಕಮ್ಯುನಿಕೇಟ್, ಹೌ ಡು ಯು ಎಕ್ಸ್ಪ್ರೆಸ್ ಯುವರ್ ಐಡಿಯಾ, ಹೌ ಡು ಯು ಪುಟ್ ಅಕ್ರಾಸ್ ಯುವರ್ ಥಾಟ್ಸ್, ಇದು ಮ್ಯಾಟರ್ ಆಗುತ್ತೆ. ಹಾಗಾಗಿ ಒಂದು ಒಳ್ಳೆ ಕಮ್ಯುನಿಕೇಶನ್ 1 ದಿನ 2 ದಿನದಲ್ಲಿ ಬರಲ್ಲ. ಒಳ್ಳೆ ಲಾಂಗ್ ಪೀರಿಯಡ್, 4 ವರ್ಷ 5 ವರ್ಷ ಚೆನ್ನಾಗಿ ಅದರಲ್ಲಿ ಪ್ರಿಪೇರ್ ಮಾಡಬೇಕು. ಕಮ್ಯುನಿಕೇಶನ್ ಇಸ್ ಅ ನೆಕ್ಸ್ಟ್ ಸ್ಕಿಲ್. 3ನೇ ಸ್ಕಿಲ್ ಬಹಳ ಇಂಪಾರ್ಟೆಂಟ್. ಯಾವುದಿದೆ ನಿಮ್ಮ ಬಾಯಲ್ಲಿ ಇರ್ಬೋದು, AI ಸ್ಕಿಲ್ಸ್. ನಿಮ್ಗೆ ಗೊತ್ತಿದೆ, ತುಂಬಾ ಬಹಳ ದೊಡ್ಡ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ, ಪ್ರಪಂಚಿಕ ಮಟ್ಟದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೀತಾ ಇದೆ. ಅದನ್ನ ಉಪಯೋಗಿಸ್ಕೊಂಡು ನಾನು ಹೇಗೆ ಚೆನ್ನಾಗಿ ಆಗ್ಬೋದು, ಸುಮಾರು ಗಂಟೆ ಕೆಲಸವನ್ನ ಬೇಗ ಮಾಡ್ಬೋದು, ಎಷ್ಟು ಬೇಗ ಎಫಿಷಿಯಂಟ್ ಆಗಿ ಆ ವರ್ಕ್ ಅನ್ನ ಮುಗಿಸ್ಬೋದು. ಅಂದ್ರೆ ಇದು 3 ನಿಮ್ಮ ಹತ್ರ ಇದ್ರೆ, ಒಂದು ಇನ್ ಡೆಪ್ತ್ ನಾಲೆಜ್ ಹಾರ್ಡ್ ಸ್ಕಿಲ್, ಎರಡನೇದು ಕಮ್ಯುನಿಕೇಶನ್ ಸ್ಕಿಲ್, 3ನೇದು ನಿಮ್ಮ ಹತ್ರ ಆ ಟೆಕ್ನಿಕಲ್ ಸ್ಕಿಲ್ ಅಥವಾ ಟೆಕ್ನಾಲಜಿ, ಆ ಕಂಪ್ಯೂಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 3 ಇದ್ರೆ ನೀವು ಗಟ್ಟಿ ಕ್ಲಾಪ್ ಹೊಡಿಬೋದು, ಒಳ್ಳೆ ಸೌಂಡ್ ಮಾಡ್ಬೋದು. ಹಾಗಾದ್ರೆ ನಿಮ್ಗೊಂದು ಅತಿ ದೊಡ್ಡ ಸ್ಕೋಪ್ ಕಾದಿದೆ. ಚೆನ್ನಾಗಿ PUC ಕಾಮರ್ಸ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಹೋಗು. ಯಾವ ಕಾಂಬಿನೇಷನ್ ಸೂಟ್ ಆಗುತ್ತೆ ಸರ್ ಈ CA ಗೆ ರಿಲೇಟೆಡ್ ಆಗಿ? ಅಕೌಂಟ್ಸ್ ಬಿಸ್ನೆಸ್ ಸ್ಟಡೀಸ್ ನಿಮ್ಗೆ ಗೊತ್ತಾಗಿ, ಸೈನ್ಸ್ ಅಲ್ಲಿ PCM ಹೇಗೆ ಕಂಪಲ್ಸರಿನೋ ಇಲ್ಲಿ ಅಕೌಂಟ್ಸ್ ಬಿಸ್ನೆಸ್ ಸ್ಟಡೀಸ್ ಕಂಪಲ್ಸರಿ. ನೆಕ್ಸ್ಟ್ ಬೆಸ್ಟ್ ಯಾವುದು ಅಂದ್ರೆ ಬೇಸಿಕ್ ಮ್ಯಾಥ್ಸ್ ಸ್ಟಾರ್ಟ್ಸ್. ಇದು 2 ನೆಕ್ಸ್ಟ್ ಬೆಸ್ಟ್ ಕಾಂಬಿನೇಷನ್ ತಗೊಳ್ಬೋದು. ಅಕೌಂಟ್ ಬಿಸ್ನೆಸ್ ಸ್ಟಡೀಸ್, ಬೇಸಿಕ್ ಮ್ಯಾಥ್ಸ್ ಸ್ಟಾರ್ಟ್ಸ್. ಇದಿಲ್ಲದಿದ್ರೆ ಯು ಕ್ಯಾನ್ ಟೇಕ್ ಎಕನಾಮಿಕ್ಸ್ ಸ್ಟಾರ್ಟ್ಸ್, ಎಕನಾಮಿಕ್ಸ್ ಕಂಪ್ಯೂಟರ್ ಸೈನ್ಸ್ ತಗೊಳ್ಬೋದು. ಎಟ್ ತ್ರಿಷಾ ವಿ ಗಿವ್ ಅಕೌಂಟ್ ಬಿಸ್ನೆಸ್ ಸ್ಟಡೀಸ್, ಬೇಸಿಕ್ ಮ್ಯಾಥ್ಸ್ ಸ್ಟಾರ್ಟ್ಸ್. ಇದರೊಟ್ಟಿಗೆ CA ಕೋಚಿಂಗ್ ಅನ್ನು ಕೊಟ್ಟರೆ, ಯಾಕಂದ್ರೆ ಲಿಂಕ್ ಆಗೋಗೋಸ್ಕರ
ದಟ್ ಈಸ್ ಮೋಸ್ಟ್ ಸೂಟೇಬಲ್ ಫಾರ್ CA. ಬಟ್ ಅದೇ ಆಗ್ಬೇಕಂತಿಲ್ಲ. ಸೈನ್ಸಿಂದ ಬಂದವರು CA ಫೌಂಡೇಶನ್ ಮಾಡಿದವರು ಇದ್ದಾರೆ, ಆರ್ಟ್ಸಿಂದ ಬಂದವರು ಮಾಡಿದವರು ಇದ್ದಾರೆ. ಹಾಗಾಗಿ ಕಾಂಬಿನೇಷನ್ ಟು ಮಚ್ ಮ್ಯಾಟರ್ ಆಗದೆ ಇದ್ರು ನಿಮಗೆ ಅವಕಾಶ ಇದ್ರೆ ಈ ಕಾಂಬಿನೇಷನ್ ತಗೊಳ್ಳಿ. ಹಾಗೆ ನೀವೊಂದು CA ಆಗುವಾಗ, ನೀವೊಂದು ಡಿಗ್ರಿ ಮುಗಿಸಿ CA ಕಂಪ್ಲೀಟ್ ಮಾಡುವಾಗ 2 ವರ್ಷ PUC, 4 ವರ್ಷ CA, ಈ ಕೋರ್ಸ್ಗಳು BCom ಅಂಡ್ CA ಒಟ್ಟಿಗೆ ಮಾಡ್ಬೋದು. ಆರ್ಟಿಕಲ್ಶಿಪ್ ಅನ್ನು ಒಟ್ಟಿಗೆ ಡಿಗ್ರಿ ಒಟ್ಟಿಗೂ ಮಾಡೋಕ್ಕೆ ಅವಕಾಶ ಇದೆ. ಒಟ್ಟು 2+4 6 ವರ್ಷ. 2026 ಅಲ್ಲಿ ಇದ್ದೀವಿ. 2032 ಅಲ್ಲಿ ಬಂದಾಗ ಹಲವಾರು ಬಗೆಯಲ್ಲಿ ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ. ಅದರಲ್ಲಿ ಕಾಮರ್ಸ್ ಪ್ರೊಫೆಷನಲ್ ಅತಿ ದೊಡ್ಡ ಬೇಡಿಕೆ ಇದೆ. ಹಾಗಿರುವಾಗ ತಾವು ಚೆನ್ನಾಗಿ ಪ್ರಿಪೇರ್ ಮಾಡಿ, ಒಳ್ಳೆ ಗೈಡೆನ್ಸ್ ಅನ್ನ ತಗೊಳ್ಳಿ, ಒಂದು ಎಜ್ಜಲ್ಲಿ ಪ್ರಿಪೇರ್ ಮಾಡಿ, ಒಂದು ಡೆಪ್ತ್ ಕೋರ್ಸ್ ಅನ್ನ ತಕೊಂಡು ಪಕ್ಕನೆ ಏನಾದ್ರು ಆಗಿಲ್ಲ, ಯು ಮೇ ಹ್ಯಾವ್ ರೈಟ್ ಎನದರ್ ಎಕ್ಸಾಮ್ ಎನದರ್ ಟೈಮ್. 4 ತಿಂಗಳಿಗೆ ಎಕ್ಸಾಮ್ ಬರ್ತದೆ. ಮೋರ್ ದ್ಯಾನ್ ದಟ್ ನಿಮ್ಗೆ ಆರ್ಟಿಕಲ್ಶಿಪ್ 2 years ಮುಗಿಸೋದೇ ಇದರಲ್ಲಿ ಒಂದು ದೊಡ್ಡ ಪ್ರಿವಿಲೇಜ್. ಯಾಕಂದ್ರೆ ಬರೀ ಥಿಯರಿಟಿಕಲ್ ಅಲ್ಲದೆ ಹೊರಗಡೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಟ್ಯಾಕ್ಸ್ ಆಫೀಸ್ ವರ್ಕ್ ಮಾಡ್ತಾರೆ, ಹೇಗೆ ನನ್ನ ಬಿಹೇವಿಯರ್, ಹೇಗೆ ನನ್ನ ಕಸ್ಟಮರ್ ಒಟ್ಟಿಗೆ ಇಂಟ್ರಾಕ್ಟ್ ಆಗ್ಬೇಕು, ಇದನ್ನೆಲ್ಲ 2 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಅಂಡ್ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಆಲ್ಸೋ. ಸ್ಮಾಲ್ ಸ್ಟೈಫಂಡ್ ಸಿಗುತ್ತೆ. ನಿಮ್ಮ ಲರ್ನಿಂಗ್ ಚೆನ್ನಾಗಿದ್ರೆ ಅರ್ನಿಂಗ್ ಗ್ಯಾರಂಟಿ ನಿಮ್ಮ ಒಟ್ಟಿಗೆ ಬರ್ತದೆ. ಚೆನ್ನಾಗಿ ಒಳ್ಳೆಯ ಪ್ರೊಫೆಷನಲ್ ಕೋರ್ಸ್ ಒಟ್ಟಿಗೆ PU ಕಾಮರ್ಸ್ ಅನ್ನ ಮಾಡಿ. PU ಕಾಮರ್ಸ್ ಅಲ್ಲಿ ಬಹಳಷ್ಟು ಕಲಿಯಕ್ಕಿದೆ. ನಿಮ್ಗೆ ಒಳ್ಳೇದಾಗ್ಲಿ. ವಿಶಿಂಗ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಎವ್ರಿ ಒನ್.